ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ 3 ಸಹೋದರರನ್ನು ಇಸಾಕ್, ಸಾಹುಲ್ ಹಮೀದ್ ಮತ್ತು ಸಿದ್ದೀಕ್ ಎಂಬ ಯುವಕರನ್ನು ಬೀಭತ್ಸವಾಗಿ ಕಾರಿನಲ್ಲಿ ಹಾಕಿ ಸುಟ್ಟು ಕೊಂದಂತಹ ಒಂದು ಪ್ರಕರಣ ಇಡೀ ಜಿಲ್ಲೆಯನ್ನೇ ಸ್ತಬ್ಧಗೊಳಿಸಿದೆ. ಗೃಹ ಮಂತ್ರಿಯ ತವರು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಭೀಕರವಾದಂತಹ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀರಿಸುವಂತಹ ಘಟನೆ. ನಿಧಿಯ ಆಸೆಯನ್ನು ತೋರಿಸಿಕೊಂಡು ಇಲ್ಲಿರ್ತಕ್ಕಂತಹ ಉದ್ಯಮಿಗಳನ್ನು, ಅದೇ ರೀತಿ ಶ್ರೀಮಂತ ವರ್ಗದವರನ್ನು, ಉದ್ಯೋಗ ಇಲ್ಲದಂತಹ ಯುವ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಅವರಿಂದ ದುಡ್ಡನ್ನು ದೋಚಿ ನಂತರ ಅವರಿಗೆ ಬೇಕಾದಂತಹ ನಿಧಿಯ ವಸ್ತುಗಳಾಗಲಿ ಅಥವಾ ಅವರು ವಾಗ್ದಾನ ಮಾಡಿದಂತಹ ಆ ವಸ್ತುಗಳನ್ನು ನೀಡದೆ ಅವರ ಹಣವನ್ನು ವಾಪಸ್ ಮಾಡದೆ ಅದಕ್ಕಾಗಿ ತನ್ನ ಒತ್ತಡವನ್ನು ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೊಲೆಯನ್ನು ಮಾಡುವಂತಹ ಒಂದು ತಂಡ ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿದೆ. ಪೊಲೀಸ್ ಇಲಾಖೆಯ ವರದಿಯ ಪ್ರಕಾರ ತುಮಕೂರಿನಲ್ಲಿ ಇದು ಪ್ರಥಮ ಪ್ರಕರಣ ಅಲ್ಲ, ನಿರಂತರವಾಗಿ ಇಂತಹ ಪ್ರಕರಣಗಳು ತುಮಕೂರಿನಲ್ಲಿ ನಡೀತಾ ಇದೆ ಅನ್ನೋದನ್ನು ಪೊಲೀಸರು ಅವರು ಮಾಹಿತಿಯನ್ನು ನೀಡುವಾಗ ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದ್ರೂ ಕೂಡ ತುಮಕೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಬರ್ತದೆ. ಅದೇ ರೀತಿ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅಕ್ರಮ ಚಟುವಟಿಕೆಗಳು ಯಾವುದೇ ಎಗ್ಗಿಲ್ಲದೆ ನಡೀತದೆ ಅಂತ ಹೇಳಿದರೆ, ಯಾವುದೇ ತಡೆ ಇಲ್ಲದೆ ನಡೀತದೆ ಅಂತ ಹೇಳಿದರೆ ಇದರಲ್ಲಿ ಪೊಲೀಸ್ ಇಲಾಖೆಯ ಶಾಮೀಲಾತಿ ಇದೆ ಅಂತ ಹೇಳಿ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ. ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ, ಇಂತಹ ಮೋಸದ ತಂಡದ ಬಗ್ಗೆ, ಇಂತಹ ಒಂದು ಜಾಲದ ಸಮಗ್ರ ಮಾಹಿತಿ ತುಮಕೂರು ಪೊಲೀಸ್ ಇಲಾಖೆಗೆ ಇದೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಇದರ ಮಾಹಿತಿ ಇದೆ. ಆದ್ದರಿಂದ ಈ ಒಂದು ತನಿಖೆಯನ್ನು ಕೇವಲ ಈ ಒಂದು ಕೊಲೆ ಮಾಡಿದಂತಹ ಘಟನೆ ಮಾತ್ರ ಅಲ್ಲ, ಇಂತಹ ಒಂದು ನಿಧಿಯ ಹೆಸರನ್ನು ಹೇಳಿಕೊಂಡು ಮಾಡುವಂತಹ ಈ ಒಂದು ಜಾಲ ಏನಿದೆ, ಈ ಜಾಲವನ್ನು ಸಮಗ್ರವಾಗಿ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈ ತನಿಖೆಯನ್ನು, ಈ ಘಟನೆಯನ್ನು ಮತ್ತು ಈ ಸಮಗ್ರ ತನಿಖೆಯನ್ನು CODಗೆ ಒಪ್ಪಿಸಬೇಕು ಮತ್ತು ಉನ್ನತ ಮಟ್ಟದ ತನಿಖಾಧಿಕಾರಿಗಳಿಂದಲೇ ಈ ತನಿಖೆ ನಡೀಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಒತ್ತಾಯಪಡಿಸುತ್ತದೆ. ಮತ್ತು ಈ ಘಟನೆಯಲ್ಲಿ ಮೃತ ಹೊಂದಿದಂತಹ ಆ ಮೃತದ ವಾರಿಸುದಾರರಿಗೆ, ಅವರ ಕುಟುಂಬದವರಿಗೆ ಶಾಂತಿಯನ್ನು ನೀಡಲಿ, ಅವರಿಗೆ ನೆಮ್ಮದಿಯನ್ನು, ಅವರಿಗೆ ಈ ಒಂದು ಘಟನೆಯನ್ನು ಮರೆಯುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಸರ್ಕಾರ ಈ ಒಂದು ಘಟನೆಯನ್ನು ಒಂದು ವಿಶಿಷ್ಟ ಪ್ರಕರಣವಾಗಿ ಪರಿಗಣಿಸಿಕೊಂಡು ಸೂಕ್ತವಾದಂತಹ ಪರಿಹಾರವನ್ನು 3 ಕುಟುಂಬಗಳಿಗೂ ಕೂಡ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ.